ಬಸಪ್ಪ ಛತ್ರ ಅಂತ ಹೇಳಿ ಕರೆಯಲ್ಪಡ್ತಾ ಇತ್ತು. ಹಳೆ ಕಟ್ಟಡ ಇತ್ತು. 2008ರಲ್ಲಿ 2007-8ರಲ್ಲಿ ಜಿಲ್ಲೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಜಿಲ್ಲಾ ಆಡಳಿತ ಭವನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಇತ್ತು ಆ ಸಂದರ್ಭದಲ್ಲಿ. ಯಾಕಂದ್ರೆ ಈ ಜಾಗ ಮತ್ತು ಹಿಂದ್ಗಡೆ ಇರ್ತಕ್ಕಂಥ ಪ್ರದೇಶವನ್ನ ಸ್ವಾಧೀನ ಪಡಿಸ್ಕೊಂಡ್ರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರದ ಹೃದಯ ಭಾಗದಲ್ಲಿ ಎಲ್ಲ ಕಚೇರಿಗಳು ವ್ಯವಸ್ಥೆಗಳು ಮಾಡ್ಲಿಕ್ಕೆ ಆಗತ್ತೆ ಅಂತಕ್ಕಂಥ ಆಲೋಚನೆ ಇತ್ತು. ಆ ಸಂದರ್ಭದಲ್ಲಿ ನಾನು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಮಾನ್ಯ ಮುಮ್ತಾಜ್ ಅಲಿ ಖಾನ್ ಸಾಹೇಬರಲ್ಲಿ ನಾನು ವಿನಂತಿ ಮಾಡಿದ್ದೆ. ಕಾರಣಾಂತರದಿಂದ ಅದು ಆಗಲಿಲ್ಲ. ಆದರೆ ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಈ ಭಾಗದಲ್ಲಿ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಒಳ್ಳೆ ಭವನ ಆಗಬೇಕು, ಪ್ರಾರಂಭದಲ್ಲಿ ಇದನ್ನ ಜಿಲ್ಲಾ ರಂಗಮಂದಿರ ಅಂತಕ್ಕಂಥದ್ದು ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಒಂದು ಜಾಗದ ಹಲವಾರು ಸಮಸ್ಯೆಗಳನ್ನ ವ್ಯಾಜ್ಯಗಳನ್ನ ನ್ಯಾಯಾಲಯದ ಮುಂದೆ ಇದ್ದಂಥವನ್ನೆಲ್ಲವನ್ನು ಅವರು ಖುದ್ದು ಅವರೇ ಅದನ್ನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಜನಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ರಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಪ್ರಾರಂಭದಲ್ಲಿ ಸುಮಾರು 12 ಕೋಟಿಗೆ ಹಂತವಾಗಿ 9 ಕೋಟಿ ಆಯಿತು, ನಂತರ 12 ಕೋಟಿ ಆಯಿತು. ಇದಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ಬಹಳ ಒಂದು ಒಳ್ಳೆ ವಿನ್ಯಾಸಗಾರರನ್ನ ಇಟ್ಕೊಂಡು ಇದನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ಮಾಡುವಂಥದ್ರಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರ ಪಾತ್ರ ಬಹಳ ಮುಖ್ಯವಾಗಿದೆ. ಸುಮಾರು 2 ಬಾರಿ ಇದಕ್ಕೆ ಅಂದಾಜನ್ನ ತಯಾರು ಮಾಡಿ ಮತ್ತೊಮ್ಮೆ ಅದನ್ನ ಪರಿಷ್ಕರಣೆ ಮಾಡಿ ಅಂತಿಮವಾಗಿ 2015-16ರಲ್ಲಿ ಇದಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಕಾರಣಾಂತರದಿಂದ ಇದಕ್ಕೆ ಅನುದಾನದ ಕೊರತೆ ಆಯಿತು. ಯಾಕಂದ್ರೆ ಇಷ್ಟು ದೊಡ್ಡ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಇಲ್ಲಿ ಹವಾನಿಯಂತ್ರಿತ ವ್ಯವಸ್ಥೆ ಆಗಬೇಕು ಮತ್ತು ಅಗ್ನಿ ಸುರಕ್ಷತಾ ಕ್ರಮಗಳನ್ನು ತಗೋಬೇಕು ಮತ್ತು ಇತರೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಅಂದಿನ ಮೂಲ ವಿಸ್ತೃತ ಯೋಜನೆಯಲ್ಲಿ ಅದನ್ನು ಒಳಗೊಳ್ಳದೇ ಇರತಕ್ಕಂಥ ಕಾರಣದಿಂದ ಕಾಮಗಾರಿ ಸಹ ಬಹಳಷ್ಟು ಕುಂಠಿತವಾಗಿ ನಡೀತಾ ಇರ್ತಕ್ಕಂಥದ್ದು. ನಾನು ಈ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ನಾನು ಮತ್ತು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಇಲ್ಲಿ ಇದಕ್ಕೇನಾದರೂ ಒಂದು ರೂಪ ಕೊಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಬಹಳಷ್ಟು ಜನ ನಮ್ಮ ಕನ್ನಡ ಸಾಹಿತ್ಯ ಆಸಕ್ತರು ಮತ್ತು ಸಾರ್ವಜನಿಕರು ಕನ್ನಡ ಭವನವನ್ನು ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ತಾವು ಕ್ರಮ ವಹಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ ಮೇಲೆಗೆ ನಾನು ಮತ್ತು ಪ್ರದೀಪ್ ಅವರು ಈ ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಬಂದು ನಾವಿಲ್ಲಿ ನೋಡಿದಾಗ ಇಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ಮತ್ತು ಅಧಿಕಾರಿಗಳಿಂದ ಸುಮಾರು 6.25 ಕೋಟಿ ಹೆಚ್ಚುವರಿ ಅನುದಾನ ಬೇಕು ಅಂತಕ್ಕಂಥ ದಿನ ಕೂಡ ಇವತ್ತು ಹೌದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಇವತ್ತು ಒಂದು ಸುಂದರವಾದ ಭವನ ಬಹಳಷ್ಟು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬಹಳಷ್ಟು ಬದಲಾವಣೆಗಳನ್ನ ಸೂಚಿಸಿದ್ರು. ಎಷ್ಟು ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇನ್ನ ಕೆಲವು ಏನು ನಾಟಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈ ಬೆಳಕಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತಕ್ಕಂಥ ಬೇಡಿಕೆಗಳು ಇಟ್ಟಿದ್ದಾರೆ. ಆದಷ್ಟು ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಹೊರಗಡೆಯಿಂದ ಯಾವುದೇ ರೀತಿ ಇವತ್ತು ಏನಿದೆ ಯಾವುದೋ ಲೈಟ್ ತಂದು ನಿಲ್ಲಿಸಿದ್ರೆ ಆ ರೀತಿ ಯಾವುದೇ ತರುವಂಥದ್ದಕ್ಕೆ ಅವಕಾಶ ಇರಬಾರ್ದು. ಇಲ್ಲಿ ಎಲ್ಲ ರೀತಿ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆ ಇರಬೇಕು. ಶೈಕ್ಷಣಿಕವಾಗಿ ಏನು ಇವತ್ತು ಯಾವುದಾದ್ರೂ ಸೆಮಿನಾರ್ಸ್ ಆಗಬೇಕು, ಮತ್ತೊಂದಾಗಲಿಕ್ಕೂ ಇದು ವೇದಿಕೆ ಅವಕಾಶ ಆಗಬೇಕು ಮತ್ತು ನಾಟಕ ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇವೆಲ್ಲದಕ್ಕೂ ಈ ವೇದಿಕೆಯ ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ವಿ. ನಂತರ ಜಿಲ್ಲಾ ರಂಗಮಂದಿರ ಇದ್ದಂಥದ್ದನ್ನ ಯೋಚನೆ ಮಾಡಿ ನಾವು ಜಿಲ್ಲಾ ಕನ್ನಡ ಭವನವಾಗಿ ಯಾಕೆ ಇದನ್ನು ಮಾರ್ಪಾಡು ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಬಂದು ಸರ್ಕಾರಕ್ಕೆ ಮತ್ತೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಟ್ಟು ಈಗ ಇದು ಕನ್ನಡ ಭವನವಾಗಿ ರೂಪುಗೊಂಡಿದೆ. ಇವತ್ತು ಬಹಳ ಅದ್ಭುತವಾಗಿ ಇವತ್ತು ಇದನ್ನ ರೂಪುಗೊಳ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿನ್ಯಾಸಗಾರರಿಗೆ ವಿಶೇಷವಾಗಿ ಮಾನ್ಯ ನಮ್ಮ ಪೂಜ್ಯ ಸ್ವಾಮೀಜಿ ಅವರು ಬಹಳ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಇದನ್ನ ವಿನ್ಯಾಸ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ ಕಾಣ್ತಾ ಇದೆ, ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ವಿಶೇಷವಾಗಿ ನೋಡಿ ಇಷ್ಟು ಜನ ಇವತ್ತು ಹೆಚ್ಚು ಜನ ಕೂತಿದ್ರು ಸಹ ಹವಾನಿಯಂತ್ರಣ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿ ಇವತ್ತು ಇದರ ಹೆಚ್ಚು ಜನ ಇದ್ರು ಕೂಡ ಅದೊಂದು ರೀತಿ ಒಳ್ಳೆ ರೀತಿಯಲ್ಲಿ ಇದನ್ನ ವ್ಯವಸ್ಥೆ ಮಾಡುವಂತ ಕೆಲಸ ಆಗಿದೆ. ಅದರಿಂದ ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಪ್ರತ್ಯೇಕವಾಗಿ ನಾನು ನೇರವಾಗಿ ಮತ್ತು ಪರೋಕ್ಷವಾಗಿ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನನ್ನ ಉದ್ದೇಶ ಈ ಕನ್ನಡ ಭವನ ಲೋಕಾರ್ಪಣೆ ಜೊತೆಗೆ
ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಇಲ್ಲೇ ಆಗ್ಬೇಕಂತ ಯಾಕೆಂದ್ರೆ ನಾವೇನಾದ್ರೂ ಇದನ್ನ ಬೇರೆ ಕಡೆ ಮಾಡ್ಬೇಕಾಗಿದ್ರೆ ತಾವು ಯೋಚನೆ ಮಾಡಬೇಕಾಗಿತ್ತು, ಎಷ್ಟು ಬೇರೆ ಬೇರೆ ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಇಂಥ ಸುಂದರವಾದಂತಹ ವೇದಿಕೆ, ಇಂಥ ಭವ್ಯವಾದಂತಹ ಒಂದು ಭವನದಲ್ಲಿ ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡೋದು ಯಾವ ರೀತಿ ಇರ್ತದೆ, ಬೇರೆ ತಾತ್ಕಾಲಿಕವಾಗಿ ನಾವು ವ್ಯವಸ್ಥೆ ಮಾಡುವಂಥದ್ರಲ್ಲಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ. ಅದರಿಂದ ನಾನು ಮಾನ್ಯ ಪ್ರೊಫೆಸರ್ ಕೋಡಿ ರಂಗಪ್ಪ ಅವರು ನನ್ನ ಹತ್ರ ಬಂದಾಗ ನಾನು ಹೇಳಿದೆ, 2 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡೋಣ, ಬಹಳ ಸುಂದರವಾಗಿ ಮೂಡಿ ಬರ್ತದೆ ಅಂತಕ್ಕಂಥ ಕಾರಣದಿಂದ ಇವತ್ತು 2 ಕಾರ್ಯಕ್ರಮಗಳನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ತಾವೆಲ್ಲರೂ ಇವತ್ತು ಬಹಳಷ್ಟು ಉತ್ಸಾಹದಿಂದ, ಬಹಳಷ್ಟು ಸಂತೋಷದಿಂದ ಚಿಕ್ಕಬಳ್ಳಾಪುರದ ನಾಗರಿಕರು ಮತ್ತು ಮಕ್ಕಳು ಎಲ್ಲರೂ ಮತ್ತು ಎಲ್ಲ ಹಿರಿಯರು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಮತ್ತೊಮ್ಮೆ ನಾನು ನಮ್ಮ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ತಮಗೆ ಗೊತ್ತಿದೆ ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಷ್ಟು ಹೆಮ್ಮೆ ಇರ್ತದೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಕನ್ನಡ ಭಾಷೆ ಜಗತ್ತಿನ 6500 ಭಾಷೆಗಳಲ್ಲೇ 27ನೇ ಸ್ಥಾನ ಹೊಂದಿದೆ. ಕನ್ನಡ ಬರಹವನ್ನು ವಿಶ್ವಲಿಪಿ ಪ್ರಪಂಚದ ರಾಣಿ ಎನ್ನುತ್ತಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯವು ಸುಮಾರು 1500 ವರ್ಷಗಳ ಶ್ರೀಮಂತ ಪರಂಪರೆ ಹೊಂದಿದ್ದು ವೈವಿಧ್ಯತೆ, ಸಮನ್ವಯತೆ ಹಾಗೂ ಜನಪರ ಕಾಳಜಿಯನ್ನು ಮೆರೆದಿದೆ. ಬಂಧುಗಳೇ, ಮಾನವ ಜಾತಿ ತಾನೊಂದೇ ಒಲಂ ಎಂಬ ವಿಶ್ವ ಬಂಧುತ್ವವನ್ನು ಪ್ರಚುರಪಡಿಸಿರುವ ಆದಿಕವಿ ಪಂಪ, ಗದಾಯುದ್ಧ ಕೃತಿ ರಚಿಸಿರುವ ರನ್ನ, ಜನರ ಕವಿ ಸರ್ವಜ್ಞ, ಸಮಾಜ ನಿರ್ಮಾಣದ ಆಶಯ ಹೊಂದಿದ್ದ ಬಸವೇಶ್ವರರು ಕನ್ನಡ ಸಾಹಿತ್ಯ ಪರಂಪರೆಗೆ ಬುನಾದಿ ಹಾಕಿದ್ದಾರೆ. ವಿಶ್ವ ಮಾನವ ತತ್ವ ಬೋಧಿಸಿರುವ ಕುವೆಂಪು, ಪದಗಾರುಡಿಗ ಬೇಂದ್ರೆ, ಕನ್ನಡದ ಆಸ್ತಿ ಎನಿಸಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕಡಲ ತೀರದ ಭಾರ್ಗವ ಕಾರಂತರು, ಸೃಜನಶೀಲ ಸಾಹಿತ್ಯ ಅನಂತಮೂರ್ತಿ, ಖ್ಯಾತ ನಾಟಕಗಾರರಾಗಿರ್ತಕ್ಕಂಥ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ ಕಂಬಾರರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿ ನಾಡಿನ ಗೌರವವನ್ನು ಬೆಳಗಿಸಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ಸಾಹಿತ್ಯ ಪರಂಪರೆಯನ್ನ ಇವತ್ತು ಬೆಳೆಸಿರ್ತಕ್ಕಂಥವರನ್ನ ನಾವು ನೆನ್ಕೋಬೇಕಾಗತ್ತೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ಅದರದೇ ಆದಂತಹ ರೀತಿಯಲ್ಲಿ ಈ ನಾಡಿನ ಒಂದು ಏಳಿಗೆಗೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಕಾಲಜ್ಞಾನ ಬರೆದಿರುವ ಜನಪರ ಕವಿ ಕೈವಾರದ ನಾರಾಯಣ, ನಮ್ಮ ಕೈವಾರದ ನಾರಾಯಣ ತಾತಯ್ಯನವರನ್ನ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಗೂಳೂರಿನ ಮಾನವ ಧರ್ಮ ಪೀಠದ ಶ್ರೀ ಚಚರಿ ಕವಿ, ಅವಿಭಜಿತ ಜಿಲ್ಲೆಯ ಮಾಸ್ತಿ ಚಚರಿ ಕವಿಯವರು ಮತ್ತು ಅವಿಭಜಿತ ಜಿಲ್ಲೆಯ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಮಂಕುತಿಮ್ಮನ ಕಗ್ಗದ ಕವಿ ಡಿ.ವಿ. ಗುಂಡಪ್ಪನವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ತೀತಾ ಶರ್ಮಾರವರು, ಪ್ರಧಾನ್ ಗುರುದತ್ ರವರು, ಯಳವಳ್ಳಿಯ ಕುಮದೇಂದು ಅವರು, ಬಿ.ಆರ್. ಲಕ್ಷ್ಮಣರಾವ್ ಅವರು, ನಮ್ಮ ಚಿಂತಾಮಣಿಯ ಲಕ್ಷ್ಮಣರಾವ್ ಅವರು ಕವಿ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುತ್ತಾರೆ. ಇವತ್ತು ಇಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಇಡಗೂರು ರುದ್ರಕವಿ, ಬಸವರಾಜ್ಯ, ಹಂಪ ನಾಗರಾಜಯ್ಯ ಮತ್ತು ಕಮಲಾ ಹಂಪನ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಟಿ.ಎನ್. ಸೀತಾರಾಮ್ ಅವರು, ಪ್ರೊಫೆಸರ್ ಬಿ. ಗಂಗಾಧರ್ ಮೂರ್ತಿ ಅವರು ಮತ್ತು ನಗರಗೆರೆಯ ಎನ್. ರಮೇಶ್, ರಂಗಾರೆಡ್ಡಿ, ಕೋಡಿರಾಂಪುರ ಅವರು ಮೊದಲಾದ ಆಧುನಿಕ ಲೇಖಕರು ನಮ್ಮ ಜಿಲ್ಲೆಯಲ್ಲಿದ್ದು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಹಲವಾರು ಮೌಲಿಕ ಕೃತಿಗಳನ್ನ ಅವರು ನೀಡಿದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಏಕೀಕರಣ ಮತ್ತು ನಾಡು ನುಡಿ ಕಟ್ಟಡ ಇವತ್ತು ಕಟ್ಟಿದ ಮಹನೀಯರ ಬಗ್ಗೆ ನಾವು ನೆನ್ಕೋಬೇಕಾಗುತ್ತೆ. 1956ರಲ್ಲಿ ನವೆಂಬರ್ 1ರಂದು ಭಾಷಾವಾರು ಇವತ್ತು ಪ್ರಾಂತ್ಯಗಳನ್ನ ವಿಂಗಡಣೆಯಾಗಿದ್ದ ಇವತ್ತು ನಮ್ಮ ರಾಜ್ಯ ಒಂದಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಮಾನ್ಯ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸ್ ಅವರ ದೂರದೃಷ್ಟಿಯ ಫಲ ಇವತ್ತು ಕರ್ನಾಟಕವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವೆಲ್ಲವನ್ನ ನಾವು ನೋಡಿ ನಾವು ಬೆಳೆದು ಬಂದಿರತಕ್ಕಂಥವ್ರಾದ್ರಿಂದ ನಾನು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಬೇರೆ ವಿಚಾರಗಳನ್ನ ಹೇಳಿದಿರ ನಮ್ಮ ಹೆಮ್ಮೆಯ ಭಾರತ ರತ್ನಗಳು, ನಮ್ಮ ಜಿಲ್ಲೆಯ ಭಾರತ ರತ್ನಗಳನ್ನು ನಾವು ನೆನ್ಕೋಬೇಕಾಗುತ್ತೆ. ಸರ್ ವಿಶ್ವೇಶ್ವರಯ್ಯನವರು ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಕೊಡುಗೆ ಇವತ್ತು ಏನು ಬೆಂಗಳೂರಿನ ವಿಶ್ವವಿದ್ಯಾಲಯ ಇದೆ, ಮೈಸೂರಿನ ವಿಶ್ವವಿದ್ಯಾಲಯ ಇದೆ, 1916ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಏನು ಸರ್ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಫಲ ಮೈಸೂರಿನ
ಶ್ರೀ ಕೃಷ್ಣರಾಜೇಂದ್ರ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ಆಶೀರ್ವಾದದೊಂದಿಗೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಇವತ್ತು ಇವರೆಲ್ಲರ ಜೊತೆಗೆ ನಮ್ಮ ಊರು ಚಿಂತಾಮಣಿಯ ನಮ್ಮವರೇ ಆಗಿರ್ತಕ್ಕಂಥ ಪ್ರೊಫೆಸರ್ CNR ರಾವ್ ಅವರು ರಸಾಯನಶಾಸ್ತ್ರದ ಅಧ್ಯಯನ ಕ್ಷೇತ್ರದಲ್ಲಿ ಒಂದು ರೀತಿ ಗುರುತಾರಿಯಾಗಿ ಬೆಳಗಿರ್ತಕ್ಕಂಥವ್ರು. ಇವರೆಲ್ಲರ ಜೊತೆಗೆ ಬಹಳ ಸರಳ ಸಜ್ಜನಿಕೆ, ಒಂದು ಸರಳ ಜೀವನವನ್ನ ನಡೆಸಿರ್ತಕ್ಕಂಥ, ತಮ್ಮ ಜೀವನವನ್ನ ಶಿಕ್ಷಣ ಕ್ಷೇತ್ರದ ಏಳಿಗೆಗೆ ಮುಡುಪಾಗಿರ್ತಕ್ಕಂಥ ನಮ್ಮ ಗೌರಿಬಿದನೂರಿನ ನಮ್ಮವರೇ ಆಗಿರ್ತಕ್ಕಂಥ ಹೊಸೂರಿನ ಶ್ರೀ ಡಾಕ್ಟರ್ H ನರಸಿಂಹಯ್ಯನವರು. ಇವರ ಕೊಡುಗೆ ಬಹುಶಃ ನಮ್ಮ ಜಿಲ್ಲೆಗೆ, ಇವತ್ತು ನಮ್ಮ ಭವಿಷ್ಯತ್ತಿನ ಮುಂದಿನ ಪೀಳಿಗೆಗೆ ಬಹಳ ಅಪಾರವಾದಂತಹ ಒಂದು ದಾರಿ ದೀಪವನ್ನ ತೋರಿಸಿರ್ತಕ್ಕಂಥವ್ರು. ಇವರೆಲ್ಲರನ್ನ ನಾವು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರಿಂದ ಇವತ್ತು ಜಿಲ್ಲೆಯ ಹಲವಾರು ವಿಚಾರಗಳು ನಮ್ಮ ಮುಂದೆ ಸವಾಲುಗಳಿದ್ದಾವೆ. ಮಾನ್ಯ ವೀರಪ್ಪ ಮೊಯ್ಲಿ ಅವರು ಈ ಭಾಗಕ್ಕೆ ಶಾಶ್ವತವಾದಂತಹ ನೀರಾವರಿ ಯೋಜನೆ ಕಲಿಸಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ನಿರಂತರವಾಗಿ ಹಿಂದೆ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರು. ಅವರ ಒಂದು ದೂರದೃಷ್ಟಿಯ ಫಲ ಅಂದು ಸರ್ಕಾರಗಳು ಎತ್ತಿನ ಹೊಳೆ ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು, ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಒಂದು ಶಾಶ್ವತ ನೀರಾವರಿ ಹೋರಾಟಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ನಮಗೆ ನೀವು ಗೊತ್ತಿರ್ತಕ್ಕಂಥ ವಿಚಾರ. ನಾನು ಕೂಡ ಅದರಲ್ಲಿ ಸಕ್ರಿಯವಾಗಿ ಶಾಶ್ವತ ನೀರಾವರಿ ಅವಶ್ಯಕತೆಯ ಬಗ್ಗೆ ರ್ಯಾಲಿಗಳನ್ನು ಮಾಡಿರ್ತಕ್ಕಂಥದ್ದು, ಅವರ ಜೊತೆ ಹೋರಾಟಗಾರರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೆನ್ಕೋಬೇಕಾಗುತ್ತೆ. ಅವರೆಲ್ಲರ ಫಲ ನಾವು ಇವತ್ತು ಎತ್ತಿನ ಹೊಳೆ ನೀರನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆ 13,000 ಕೋಟಿಯಲ್ಲಿ ಪ್ರಾರಂಭದಲ್ಲಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವದಲ್ಲಿ ಅವತ್ತು ಶಿಲಾನ್ಯಾಸವನ್ನ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು ಸದಾನಂದ ಗೌಡರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಏನೋ ಒಂದು ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಇದಕ್ಕೆ ಯೋಜನೆಯನ್ನು ತಯಾರು ಮಾಡುವಂಥದ್ದು ಕೂಡ ಅವರು ಕೂಡ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಅದಕ್ಕೆ ಒಂದು ದಾರಿ ಆಗ್ತಕ್ಕಂಥದ್ದು, ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಈಗ ನಮ್ಮ ಮುಂದೆ ಹೇಳ್ತಕ್ಕಂಥದ್ದು, ಈಗ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡೈರಿ, ನಮ್ಮ ಜಿಲ್ಲಾ ಏನು ಚೀಮುಲ್ ಅಂತ ಕರೀತಾರೆ, ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಇವತ್ತು ದಾಖಲೆ ಪ್ರಮಾಣದಲ್ಲಿ ನಿನ್ನೆ ಸುಮಾರು 5,08,000 ಲೀಟರ್ ಒಂದು ಜ್ಯೂಸ್ನಲ್ಲಿ ಇವತ್ತು ಶೇಖರಣೆ ಆಗಿದೆ. ಇವತ್ತು 5,38,000 ಲೀಟರ್ ಇದು ದಾಖಲೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 4,38,000 ಚಿಲ್ಲರೆ ಲೀಟರು ಹಾಲು ಶೇಖರಣೆ ಒಂದು ದಿವಸದಲ್ಲಿ ಆಗಿತ್ತು. ಇವತ್ತು ನಮ್ಮ ಡೈರಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಜನವರಿಯಲ್ಲಿ. ಈಗ ನೋಡಿ, ಈಗಾಗಲೇ ನಾವು ಮೇ ತಿಂಗಳಲ್ಲಿ ಇವತ್ತು ಈ ದಾಖಲೆ ಪ್ರಮಾಣವನ್ನ ಮುಟ್ಟಿದ್ದೇವೆ. ಇದನ್ನ ಬಹುಶಃ ನಮ್ಮ ರೈತರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರೋತ್ಸಾಹ ಏನು ದನ ಕೊಡ್ತಕ್ಕಂಥದ್ರ ಜೊತೆಗೆ ಮೊನ್ನೆ ಹಾಲಿನ ದರವನ್ನ 4 ರೂಪಾಯಿ ಹೆಚ್ಚಿಸತಕ್ಕಂಥ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ಐನೋದ್ಯಮ ಇವತ್ತು ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನಡುವೆ ಇವತ್ತು ರೈತರು ಇವತ್ತು ಒಂದು ಉತ್ಕೃಷ್ಟವಾದಂತಹ ಒಂದು ಗುಣಮಟ್ಟದ ಹಾಲು ಇವತ್ತು ಇಡೀ ರಾಜ್ಯ ಮತ್ತು ದೇಶಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯದ ಪಾತ್ರ ಕೂಡ ಬಹಳ, ನಮ್ಮ ಜಿಲ್ಲೆಯ ಪಾತ್ರ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾನು ಮತ್ತೊಂದು ಶುಭ ಸುದ್ದಿಯನ್ನ ನಾನು ಹೇಳಿಕ್ ಬಯಸ್ತೇನೆ. ಇವತ್ತು ನಮ್ಮಲ್ಲಿ ಪ್ಯಾಕಿಂಗ್ ಯೂನಿಟ್ ಇಲ್ಲ. ಇವತ್ತು ನಾವು ಕೋಲಾರಕ್ಕೆ ನಾವು ಪ್ಯಾಕಿಂಗ್ ಮಾಡುವಂತ ಕೆಲಸಕ್ಕೆ ನಾವು ಇವತ್ತು 1 ಲೀಟರ್ಗೆ 2.5 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಬೆಂಗಳೂರಿನ ನಮ್ಮ ಯಲಹಂಕ ಮದರ್ ಡೈರಿಗೆ ಸುಮಾರು ಅವ್ರಿಗೂ ಕೊಡ್ತಾ ಇದೀವಿ. ಈಗ ನಮ್ಮಲ್ಲಿ ಪ್ಯಾಕಿಂಗ್ ಯೂನಿಟ್ ಆಗಬೇಕು, ಅದಕ್ಕೆ ಸ್ಥಳ ಬೇಕು ಅಂತ ಹೇಳಿ ನಾವು ಈಗೇನು ನಮ್ಮ ಮದರ್ ಡೈರಿ ಜಾಗ ಇದೆ, ಆ 15 ಎಕರೆ ಜಾಗ ಜೊತೆಗೆ ನಾನು ಇತ್ತೀಚೆಗೆ ಸರ್ಕಾರದಲ್ಲಿ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವ್ರನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಸಹಕಾರ ಇಲ್ಲದೆ ಇದ್ರೆ ಬಹುಶಃ ಇವತ್ತು ಫ್ಲವರ್ ಮಾರ್ಕೆಟ್ಗೆ 20 ಎಕರೆ ಜಾಗ ಸಿಗ್ತಾ ಇರಲಿಲ್ಲ. ಅವರ ಸಹಕಾರ ಇಲ್ಲದೆ ಇದ್ರೆ ಸುಮಾರು 9 ಎಕರೆ 14 ಗುಂಟೆ ಜಾಗ ಇವತ್ತು ಮದರ್ ಡೈರಿ ನಮ್ಮ ಡೈರಿಗೆ ಚೀಮೂಲಿಗೆ ಕೊಡಿಸುವಂತದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಇದು ಇವತ್ತು ನಮ್ಮ ಸರ್ಕಾರ ಉಚಿತವಾಗಿ ಇವತ್ತು 9 ಎಕರೆ 14 ಗುಂಟೆ ಜಾಗವನ್ನ ಇವತ್ತು ನಮ್ಮ ಚೀಮೂಲಿಗೆ ಕೊಟ್ಟಿರ್ತಕ್ಕಂಥದ್ದು, ನಾವು ಅಧಿಕೃತ ಆದೇಶವನ್ನ ಮಾಡಿಸಿದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ತೋಟಗಾರಿಕೆ ಅಧಿಕಾರಿಗಳು ಬಿಟ್ಕೊಡ್ಲಿಲ್ಲ.
ಯಾವುದೋ 2010ನೇ ಇಸ್ವಿಯಲ್ಲಿ 15 ಎಕರೆ ಏನು ಜಾಗ ಕೊಟ್ಟಿದ್ರು ಅದಕ್ಕೆ 5,36,00,000 ಕಟ್ಟಬೇಕು ಅಂತ ಅವತ್ತಿಂದ ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಆದರೆ ಕೋಮುಲ್ ಅವರು ಅದನ್ನ ಕೊಡುವಂತ ಕೆಲಸ ಮಾಡಿರಲಿಲ್ಲ. ಅದನ್ನ ಆ ಹೊರೆ ನಮ್ಮೇಲೆ ಹಾಕಕ್ಕೆ ಬಂದ್ರು. ಮತ್ತೆ ಇದು ಬಹಳ ಬೆಳೆ ಬಾಳ್ತಕ್ಕಂಥ ಭೂಮಿ, ಆ ಭೂಮಿಯ 6 ಪಟ್ಟು ನಮಗೆ ಜಾಗ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟರು. ಮತ್ತು ಅಲ್ಲಿ ಗಿಡ ಮಾಲಿಕೆಗಳಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿ ಸುಮಾರು 10 ಕೋಟಿಗಿಂತ ಹೆಚ್ಚು ರೀತಿಯಲ್ಲಿ ನಮಗೆ ಹೊರೆ ಆಗ್ತಕ್ಕಂಥ ಒಂದು ಪ್ರಯತ್ನ ಅಧಿಕಾರಿಗಳಿಂದ ಆಯ್ತು. ಆದರೆ ಇವೆಲ್ಲವನ್ನ ನಿವಾರಣೆ ಮಾಡಿರ್ತಕ್ಕಂಥವರು ನಮ್ಮ ಮಾನ್ಯ ಸಚಿವರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ನೀನು ಬೇಕಾನೆ ಜಾಗ ನಾನು ಕೊಡ್ತೀನಿ ಹೋಗು ಅಂತ ಹೇಳಿ. ಯಾಕಂದ್ರೆ ಇದು ನನ್ನ ವೈಯಕ್ತಿಕ ಕಾರಣಕ್ಕಲ್ಲ, ಈ ಜಿಲ್ಲೆಯ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಇವತ್ತು 2.5 ರೂಪಾಯಿ ಏನು ನಾವು ಬೇರೆ ಕಡೆ ಕೊಟ್ಟು ಖರ್ಚು ಮಾಡ್ತಾ ಇದೀವಿ, ಅದರಲ್ಲಿ ನಮಗೆ 1 ರೂಪಾಯಿ ಉಳಿತದೆ. ನಾವು ಮೊನ್ನೆ 1 ರೂಪಾಯಿ ಹೆಚ್ಚು ನಾವು ಕೊಡುವಂಥ ಕೆಲಸವನ್ನ ಮಾಡಿದ್ದೀವಿ. ಏನು ಹಾಲಿನ ಒಂದು ಧರಣಿ ಮೇಲೆ ಒಂದು ರೈತರಿಗೆ ಕೊಡುವಂಥದ್ದು ಸರ್ಕಾರ 4 ರೂಪಾಯಿ ಕೊಡ್ತಾ ಇದೆ. ಇವತ್ತು ಪ್ರೋತ್ಸಾಹಧನ ಹಿಂದೆ 750 ಕೋಟಿ ಉಳಿಸೋಗಿದ್ರು ಹಿಂದಿನ ಸರ್ಕಾರ. ಇವತ್ತು ಅದನ್ನು ನಾವು ಇವತ್ತು ಸರಿಸುಮಾರು ಒಂದು 300-350 ಕೋಟಿ ಒಳಗೆ ಆ ಬಾಕಿಯನ್ನು ತರ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಅದು ಕೂಡ ರೈತರಿಗೆ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಈಗ ರೇಷ್ಮೆಗೆ ವಿಚಾರಕ್ಕೆ ಬಂದಾಗ ತಮಗೆ ಗೊತ್ತಿದೆ, ಶಿಡ್ಲಘಟ್ಟದಲ್ಲಿ ಬಹುಶಃ ಮುಂದಿನ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅಡಿಪಾಯವನ್ನು ಹಾಕಲಿದ್ದಾರೆ. ಸುಮಾರು 200 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಅನ್ನ ನಾವು ನಮ್ಮ ಶಿಡ್ಲಘಟ್ಟದಲ್ಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೆಚ್ಚು ಇವತ್ತು ಈ ಭಾಗದ ಏನು ರೇಷ್ಮೆ ಕೃಷಿಕರಿಗೆ ಒಂದು ಸಹಕಾರ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಸುತ್ತಮುತ್ತಲು ನಮ್ಮ ತಾಲೂಕಿಂದ ಹಿಡಿದು ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ ಮತ್ತು ಪಕ್ಕದ ದೇವನಹಳ್ಳಿ ಭಾಗ, ಈ ಭಾಗದಲ್ಲೆಲ್ಲ ಇವತ್ತು ಬಿಡಿ ಹೂಗಳನ್ನ ಬೆಳೀತಕ್ಕಂಥದ್ದು ದೊಡ್ಡ ಮಾರುಕಟ್ಟೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳಿರಲಿಲ್ಲ. ನಾವು ಅದಕ್ಕೆ ನಮ್ಮ ಸರ್ಕಾರ ಬಂದ ನಂತರ ನಾವು ಇದನ್ನು ಬಹಳಷ್ಟು ಯೋಚನೆ ಮಾಡಿ, ನಾನು ಪ್ರದೀಪ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತು 20 ಎಕರೆ ಜಾಗವನ್ನ ನಮ್ಮ ಇದೇ ಡೈರಿ ಪಕ್ಕದಲ್ಲಿ ತೋಟಗಾರಿಕೆ ಇಲಾಖೆ ಜಾಗವನ್ನು ಕೊಟ್ಟಿದ್ದೇವೆ. ಈಗಾಗಲೇ ಬಜೆಟ್ ಅಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 140 ಕೋಟಿಗಳ ಒಂದು ವಿಸ್ತೃತ ಯೋಜನೆಯನ್ನ ನಾವು ತಯಾರು ಮಾಡಿದ್ದೇವೆ. ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ, ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ರಲ್ಲಿ ನಾವು ಬಜೆಟ್ ಅಲ್ಲಿ ಅದನ್ನ ಘೋಷಣೆ ಮಾಡಿಸಿದ್ದೀವಿ. ಆದ್ರೆ ತಪ್ಪಿನಿಂದ ಅದೇನಾಗಿದೆ PPP ಅಂತಾಗಿದೆ. ಅದು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇನೆ. ಅವರು ಇದನ್ನ ನಾನು ಖಂಡಿತ ಬೇರೆ ಯೋಜನೆಯಲ್ಲಿ ನಾನು ನಿಮಗೆ ಬದಲಾಯಿಸಿ ಕೊಡ್ತೇನೆ, ಆದಷ್ಟು ಬೇಗ ಅದನ್ನ ನಿಮಗೆ ಬದಲಾಯಿಸಿ ಅದನ್ನ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನಾವು ಕೂಡ ಇಲ್ಲಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ನಂದಿ ಬೆಟ್ಟದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಕ್ಕೆ ಸಂಬಂಧಪಟ್ಟಂತೆ ನಾವು ಸಚಿವ ಸಂಪುಟದ ಸಭೆಯನ್ನ ಇಲ್ಲಿ ವಿಶೇಷವಾಗಿ ಈ ಭಾಗದ ಹಲವಾರು ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಸಾಗ್ತಾ ಇದೆ. ಅದರಿಂದ ಅಷ್ಟೊಳಗಾಗಿ ಬಹುಶಃ ಅವತ್ತೇ ಅದನ್ನ ಘೋಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೇವೆ. ಅದರಿಂದ ಇವತ್ತು ಇನ್ನ ಬಹಳಷ್ಟು ಇವತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಇವತ್ತು ತಮಗೆ ಗೊತ್ತಿದೆ, ಇವತ್ತು ನಮ್ಮಲ್ಲಿ ಸಿಟಿ ಸ್ಕ್ಯಾನು ಬಹಳ ಹಳೆಯದಾಗಿದೆ, MRI ಇಲ್ಲ. ಈಗ ಅದಕ್ಕೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸುಮಾರು 8.25 ಕೋಟಿಯನ್ನು ಬಿಡುಗಡೆ ಮಾಡಿಸಿ ಇವತ್ತು ಕಾಮಗಾರಿ ನಡೀತಾ ಇದೆ. ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನಾವು CT ಸ್ಕ್ಯಾನ್ ಮತ್ತು ನಮ್ಮ MRI ಮತ್ತು ಇನ್ನು ಬೇರೆ ಬೇರೆ ಏನು ಟೋಟಲ್ ಮಾಸ್ಟರ್ ಚೆಕಪ್ಗೆ ಆಗ್ತಕ್ಕಂಥ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಇವತ್ತು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಹಂತಕ್ಕೆ ಬಂದ ಮೇಲೆ ಆ ವ್ಯವಸ್ಥೆ ಕೂಡ ಕೊಡ್ತೀವಿ, ಎಲ್ಲ ಒಂದು ಏನು ಇವನ್ನ ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ತಮಗೆ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲಿ ಹಳೆ ಆಸ್ಪತ್ರೆ ನಿಂತೋಗಿತ್ತು, ಅದನ್ನು ಬೇರೆ ಕೋವಿಡ್ಗೆ ಉಪಯೋಗಿಸಿದ್ರು. ನಾವು ಬಂದ ನಂತರ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಅಲ್ಲಿ ಚಾಲನೆ ಕೊಡುವಂಥ ಕೆಲಸ ಆಗಿದೆ. ಈಗ ಇತ್ತೀಚೆಗೆ ICU ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ICU ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸರಿಸುಮಾರು 15 ಬೆಡ್ಗಿಂತ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಅಲ್ಲೂ ICU ಇದೆ, ಮತ್ತೆ ಅಲ್ಲಿ ನಿಯೋನೆಟಲ್ ICU ಎಲ್ಲ ಅಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿ ಕೂಡ ವ್ಯವಸ್ಥೆಗಳಿದೆ. ಈ ರೀತಿ ನಾವು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಏನು ಕೆಲವು ಸಮಸ್ಯೆಗಳಿತ್ತು ಅದನ್ನು ಕೂಡ ನಿವಾರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಪ್ರಯತ್ನ. ಯಾಕಂದ್ರೆ ಕಟ್ಟಡ ಕಾಮಗಾರಿ ಇನ್ನೇನು ಬಹುತೇಕ ಪೂರ್ಣ ಆಗ್ತಾ ಇದೆ. ಗುತ್ತಿಗೆದಾರರು ಕೂಡ
ಏನು ಸುಮಾರು 300ಕ್ಕಿಂತ ಹೆಚ್ಚು ಕೋಟಿ ಹೆಚ್ಚುವರಿಯಾಗಿ ಅದಕ್ಕೆ ಒಂದು ಅಂದಾಜನ್ನು ಮಾಡಿ ನಿರ್ವಹಣೆ ಮಾಡಿದ್ರು. ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ ಇವತ್ತು ಅಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಈ ರೀತಿ ನಾನಾ ಅಭಿವೃದ್ಧಿ ಕಾಮಗಾರಿಗಳು ಜಿಲ್ಲೆಯಲ್ಲಿ ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ. ಅದರಿಂದ ಇನ್ನು ಹೆಚ್ಚಿನ ವಿಚಾರಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರಿಂದ ನಾನಿಲ್ಲಿ ತಮ್ಮಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ನಾನು ಇವತ್ತು ಈ ಒಂದು ಭವನ ಉದ್ಘಾಟನೆ ಆಗ್ತಕ್ಕಂಥದ್ದು ಮಾನ್ಯ ವೀರಪ್ಪ ಮೊಯ್ಲಿ ಅವರು ಇರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತಿ ಇರಲೇಬೇಕು ಅಂತಕ್ಕಂಥದ್ದನ್ನ ನಾನು ಖುದ್ದು ಅವ್ರಿಗೆ ಹೋಗಿ ವಿನಂತಿ ಮಾಡಿಕೊಂಡು, ಪಾಪ ಅವರು ನಿರಂತರವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಸಿಕ್ಕಿದಾಗೆಲ್ಲ ಇಲ್ಲ ಸುಧಾಕರ್ ಅದೇನಾಯ್ತು ಇದೇನಾಯ್ತು, ಅವ್ರು ಇವತ್ತು ಈ ಭಾಗದಲ್ಲಿ ಲೋಕಸಭಾ ಸದಸ್ಯರು ಇಲ್ಲದೇ ಇದ್ರೂ ಸಹ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದು ನಾನು ಆಲೋಚನೆ ಮಾಡಿದ್ದೆ. ಅಲ್ಲಿ ಮುದ್ದೇನಹಳ್ಳಿಯಲ್ಲಿ ಅಲ್ಲಿ ಒಂದು ಆಲೋಚನೆಗಳು, ಅಲ್ಲಿ ಕಾರ್ಯಕ್ರಮಗಳು, ಒಂದು ಟ್ರೈನಿಂಗ್ ಸೆಂಟ್ರು, ಮತ್ತೊಂದು ನಮ್ಮ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಸೆಂಟರ್ ಫಾರ್ ಟ್ರೈನಿಂಗ್ ಮಾಸ್ಟರ್ ಟ್ರೈನರ್ಸ್ ಅಂತಕ್ಕಂಥದ್ದು ಈಗ ಅಲ್ಲಿ ಸುಮಾರು 2 ಕೋಟಿಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ. ಈ ರೀತಿ ಹಲವಾರು ಕೊಡುಗೆಗಳನ್ನು ಮಾನ್ಯ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ. ಅವರು ಹಾಕಿರ್ತಕ್ಕಂಥ ಹೆಜ್ಜೆಯನ್ನ ನಾವು ಅದೇ ರೀತಿ ಅವರ ಹೆಜ್ಜೆ ಜಾಡಲ್ಲಿ ನಡಿಬೇಕು ಅಂತಕ್ಕಂಥದ್ದು. ಅದರಿಂದ ಮತ್ತೊಮ್ಮೆ ನಾನು ಇಲ್ಲಿ ತಮಗೆಲ್ರಿಗೂ ಮತ್ತೊಂದು ವಿಚಾರ, ಇವತ್ತು ಪೂಜ್ಯ ಸ್ವಾಮೀಜಿ ಅವರು ನಮ್ಮವರೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅವರು ನೆಲೆಸಿದ್ದಂಥವರು. ಇವತ್ತು ಅವರು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ನಿರಂತರವಾಗಿ ಅವರ ನಂಟು ಚಿಕ್ಕಬಳ್ಳಾಪುರಕ್ಕೆ, ಅವರ ನಂಟು ಯಾರು ಅದನ್ನ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಮನೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಇವರು ನಿಮ್ಮ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಅವರು ಇನ್ನೊಬ್ರು ಅಂತ ತಮಾಷೆಗೆ ಹೇಳ್ತಾ ಇದ್ರು. ನಾನು ಹೇಳ್ತಿದ್ದೆ ಸ್ವಾಮೀಜಿ ಅವ್ರಿಗೆ ಹೇಳ್ತಾರೆ ನೋಡಿ ಅಂತ. ನಾನು ಹೇಳಿದೆ ಎಷ್ಟಿದ್ರು ನಮ್ಮ ಸ್ವಾಮೀಜಿ ಅವರು ನಮ್ಮವರೇ ಇರ್ತಾರೆ. ಅವರು ಎಷ್ಟೇ ದೊಡ್ಡ ಜವಾಬ್ದಾರಿ ವಹಿಸಿದ್ರು ಕೂಡ ಅವರ ಒಂದು ಇಲ್ಲಿನ ಒಡನಾಟ, ಅವರ ಈ ಭಾಗದ ಮೇಲೆ ಇರ್ತಕ್ಕಂಥ ಪ್ರೀತಿ, ನಮ್ಮ ಜನಗಳ ಮೇಲೆ ಅವ್ರಿಗೆ ಇರ್ತಕ್ಕಂಥ ಅಭಿಮಾನ, ಇವು ನಾವು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅಂತ ಪರಮ ಪೂಜ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು 2 ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಆಗ್ತಕ್ಕಂಥದ್ದು ಸಂದರ್ಭದಲ್ಲಿ ಕಡೆಯದಾಗಿ ಒಂದೆರಡು ಮಾತನ್ನ ನಾನು ಹೇಳ್ತೇನೆ. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಕೃತಿಯಲ್ಲಿ ಹೇಳಿರುವ ಸಾಲುಗಳನ್ನು ಹೇಳಿ ನನ್ನ ಈ 2 ಮಾತುಗಳನ್ನು ನಾನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಮನುಜ ಮತ ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪದಗಳನ್ನು ನಾನು ಮಂತ್ರಗಳಾಗಿ ನಿಮ್ಮನ್ನು ಜಾತಿ ಮತಗಳಿಂದಲೂ ಭೇದ ಭಾವಗಳಿಂದಲೂ ಪಾರು ಮಾಡಿ ನಿಮ್ಮಿಂದ ನಿಜವಾದ ಪ್ರಜಾಸತ್ತತೆ ಮತ್ತು ಸಮಾಜದ ಸ್ಥಾಪನೆ ಆಗಲಿ ಅಂತಕ್ಕಂಥ ಅಂತಿಮ ನುಡಿಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಬಹಳಷ್ಟು ಸಮಯದಿಂದ ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಉದ್ಘಾಟನಾ ಸಮಾರಂಭ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಇಲ್ಲಿ ವಿಶೇಷವಾಗಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಶ್ರೀ 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 ಡಾಕ್ಟರ್ ವಿಲ್ವಾನಂದನಾಥ ಸ್ವಾಮಿಗಳೇ, ಈಗ ತಾನೇ ಮಾತನಾಡಿದಂಥ ಡಾಕ್ಟರ್ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯರು ಆದಂಥ ಡಾಕ್ಟರ್ MC ಸುಧಾಕರ್ ಅವರೇ, ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದ ಕನಸಲ್ಲ, ನಿಮ್ಮೆಲ್ಲರ ಕನಸನ್ನು ನನಸು ಮಾಡತಕ್ಕಂಥ ಅತ್ಯಂತ ಒಬ್ಬ ವರ್ಚಸ್ಸುಳ್ಳಂಥ ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂಥ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದರೆ ನಮ್ಮ ಡಾಕ್ಟರ್ MC ಸುಧಾಕರ್. ಅದೇ ಪ್ರಕಾರ ನಮ್ಮ ಯುವ ಶಾಸಕರು, ಮೋಸ್ಟ್ ಡೈನಾಮಿಕ್ ಪರ್ಸನ್, ಸ್ವಲ್ಪ ಡೈನಾಮಿಸಮ್ ಜಾಸ್ತಿ ಆಯಿತು ಅಂತೇಳಿ ಕೆಲವರು ದೂರಿದೆ. ಅಂಥ ಡೈನಾಮಿಸಮ್ ಬೇಕು, ಯಾಕಂದರೆ ಈ ಜಿಲ್ಲೆಗೆ ಕೆಲಸವನ್ನು ನಾವು ಬುಲ್ಡೋಸ್ ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಅಂಥ ಕೆಲಸದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು, ನನಗೆ ಯಾಕಂದರೆ ಇವತ್ತು ನಮ್ಮ MC ಸುಧಾಕರ್ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಾನ್ಯ ಚೌಡಾರೆಡ್ಡಿಯವರ ಮಗ ಅವರು. ಚೌಡಾರೆಡ್ಡಿಯವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ನನ್ನ ಗೃಹ ಸಚಿವರಾಗಿದ್ದರು. ಆದ್ದರಿಂದ ಇವತ್ತು ನಾನು ಅನೇಕ ಕನಸು ಕಂಡದ್ದನ್ನು ಇವತ್ತು ನನಸಾಗ್ತಾ ಇದೆ. ಯಾಕಂದರೆ ಅದಕ್ಕೆ ಮುಖ್ಯ ಸಾಕ್ಷಿ ಈ ಕನ್ನಡ ಭವನ. ಬಹುಶಃ ಅವರು ಅಧಿಕಾರ ವಹಿಸಿದ ಮೇಲೆ ಕನಸಿನಲ್ಲಿ ಕೂಡ ಇದೇ ಬರ್ತಾ ಇತ್ತು, ಕನ್ನಡ ಭವನ ಒಳ್ಳೆಯದಾಗಬೇಕು ಅಂತೇಳಿ. ಬಹುಶಃ
ಇಡೀ ಕರ್ನಾಟಕದಲ್ಲಿ ಜಿಲ್ಲಾ ಮಟ್ಟಕ್ಕೆ ಇಷ್ಟು ಆಧುನಿಕವಾದಂಥ ಸುಸಜ್ಜಿತವಾದಂಥ ಕನ್ನಡ ಭವನ ಇನ್ನೊಂದಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಿರುತ್ತೆ. ಇದು ಒಂದು ರೀತಿಯಲ್ಲಿ ಕೋಇನ್ಸಿಡೆಂಟ್ ಇದ್ದಾಗೆ. ಯಾಕಂತ ಹೇಳಿದರೆ ನಾನು ಪ್ರಥಮ ಕರ್ನಾಟಕದಲ್ಲಿ ಕನ್ನಡ ಭವನ ಪ್ರಾರಂಭ ಮಾಡಿದ್ದು ಕೋಲಾರದಲ್ಲಿ. ನಾನು ಉದ್ಘಾಟನೆ ಮಾಡಿದ್ದೆ ಮುಖ್ಯಮಂತ್ರಿಯಾಗಿ. ನಮ್ಮ ರಾಮಯ್ಯ ಕಾಲೇಜಿನ ರಾಮಯ್ಯನವರು ಅಧ್ಯಕ್ಷತೆ ವಹಿಸಿದ್ರು. ಆದ್ದರಿಂದ ಇವತ್ತು ಅದೇ ಪರಂಪರೆಯನ್ನು ನಾವಿಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಲ್ಲಿ ಎಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಕ್ಕೆ ಈ ಜಿಲ್ಲೆಯ ಸಾಕ್ಷಿ. ನಾನು ಏನು ಕನಸು ಕಂಡಿದ್ದೇನೆ ಅದೆಲ್ಲ ನೆನಸಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ನಾವು ನೀರಾವರಿಗೆ ಯೋಜನೆ ಮಾಡಬೇಕು ಅಂತೇಳಿ ಬಹುಶಃ ಪ್ರಪ್ರಥಮ ಇಡೀ ಕರ್ನಾಟಕದಲ್ಲಿ ಕೊಳಚೆ ನೀರನ್ನು ಶುದ್ಧೀಕರಿಸತಕ್ಕಂಥ ಪ್ರಥಮ ಯೋಜನೆ ಪ್ರಾರಂಭ ಮಾಡಿದ್ದೇ ನಮ್ಮ ಈ ಪ್ರದೇಶದಲ್ಲಿ. ಇದು HN ವ್ಯಾಲಿ ಇರ್ಬೋದು, KC ವ್ಯಾಲಿ ಇರ್ಬೋದು, ಈಗ ಅದು ವೃಷಭಾವತಿ ವ್ಯಾಲಿ ಇರ್ಬೋದು. ಅದರ ಜೊತೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಕೂಡ ಎತ್ತಿನ ಹೊಳೆ, ಅದು ಕೂಡ ಅತ್ಯಂತ ಶುದ್ಧವಾದದ್ದು. ಈಗ ಬಿಸ್ಲೇರಿ ನೀರಿಗಿಂತಲೂ ಶುದ್ಧ ಆ ನೀರು ಬರುವ ವರ್ಷ ಪೂರ್ತಿ ಆಗ್ತದೆ. ಅದು ಕೆಲಸ ಕಾಮಗಾರಿ ಆಗ್ತಾ ಇದೆ. ಅದನ್ನು ಭಾಳ ಶ್ರದ್ಧೆಯಿಂದ ಇದು ಭಾಳ ಯಶಸ್ವಿಯಾಗಿ ಬೇಗ ಕ್ಷಿಪ್ರಗತಿಯಿಂದ ಆಗಬೇಕು ಅಂತೇಳಿ ಕೂಡ ಡಾಕ್ಟರ್ ಸುಧಾಕರ್ ಅವರು ಅದರ ಬೆನ್ನು ಹಿಡಿದಿದ್ದಾರೆ. ನನಗೆ ಪೂರ್ತಿ ಭರವಸೆ ಇದೆ. ನಾನು ಏನು ಕನಸು ಕಂಡಿದ್ದೇನೆ ಅದನ್ನೆಲ್ಲ ಮಾಡ್ತಾರೆ, ಅದಕ್ಕೆ ಅನುಮಾನವೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ನಾವಿಲ್ಲಿ ಈಗಾಗಲೇ ಮುದ್ದೇನಹಳ್ಳಿಯಲ್ಲಿ ನಾವು ವಿಶ್ವೇಶ್ವರ ಹೆಸರಲ್ಲಿ ವಿಶ್ವೇಶ್ವರ ಯೂನಿವರ್ಸಿಟಿ ಏನಿದೆ, ಟೆಕ್ನಾಲಜಿ ಯೂನಿವರ್ಸಿಟಿ, ಅದರ ಬ್ರಾಂಚನ್ನು ಕೂಡ ಈಗಾಗಲೇ ಅಲ್ಲಿ ಮಾಡಿದ್ದೇವೆ. ಅದು ಇನ್ನೊಂದು ಯೂನಿವರ್ಸಿಟಿ ಆಗಬೇಕು ಅಂತ ನನ್ನ ಆಸೆ. ಮುದ್ದೇನಹಳ್ಳಿ ಅದನ್ನು ಯೂನಿವರ್ಸಿಟಿ ಮಾಡುವ ರೀತಿಯಲ್ಲಿ ನಮ್ಮ ಬಹುಶಃ IIT ಆಗಬೇಕು ಅಂತ ಮೊದಲ ಆಸೆ. ಕಡಿಮೆ ಪಕ್ಷ ಮತ್ತೊಂದು ಯೂನಿವರ್ಸಿಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ತಾರೆ ಎಂಬುದರಲ್ಲಿ ನನಗೆ ಅನುಮಾನ ಇಲ್ಲ. ಇನ್ನು ಭಾರತ ರತ್ನ ಎಂ ವಿಶ್ವೇಶ್ವರಯ್ಯನವರು ಇಡೀ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು. ಅವರ ಹೆಸರಲ್ಲಿ ವಿಶ್ವೇಶ್ವರಯ್ಯ ನ್ಯಾಷನಲ್ ಟ್ರೈನಿಂಗ್ ಫೆಸಿಲಿಟಿ ಫಾರ್ ಸ್ಕಿಲ್ಸ್ ಫಾರ್ ಆಲ್, ಅದು BMB NTFSA ಇಡೀ ದೇಶದಲ್ಲೇ ಪ್ರಪ್ರಥಮ. ಅದು ನಂದಿ ಹಿಲ್ಸ್ ಹತ್ರ ಇದೆ. ಅದು ಇನ್ನೂ ಅಭಿವೃದ್ಧಿ ಆಗಬೇಕು. ಅದನ್ನು ಕೂಡ ಅದರ ಬೆನ್ನೆ ಕೂಡ ಅವರಿದ್ದಾರೆ. ನಾವು ಈಗಾಗಲೇ ಇಲ್ಲಿ ಹೈಟೆಕ್ ಲೈಬ್ರರಿ ಅಂತೇಳಿ ಮಾಡಿದ್ದೇವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ಹೈಟೆಕ್ ಲೈಬ್ರರಿಯ ಈ ಫೆಸಿಲಿಟಿ ಇಡೀ ಜಿಲ್ಲೆಯಲ್ಲಿ ಹೋಗಬೇಕು ಎಂಬ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ಒಂದು ಅವಶ್ಯಕತೆ ಇದೆ. ಮೆಡಿಕಲ್ ಕಾಲೇಜ್ ಕೂಡ ನಾವು DK ಶಿವಕುಮಾರ್ ಅವರ ಕನಕಪುರಕ್ಕೆ ಹೋಗಬೇಕಾದಂಥ ಮೆಡಿಕಲ್ ಕಾಲೇಜ್ ನಾನು ತಪ್ಪಿಸಿ ಅದನ್ನು ಇಲ್ಲಿ ಮಾಡಿದ್ದು. ಅವರು ಕೂಡ ಮಾಡ್ತೇನೆ ಅಂತ ಹೇಳಿ ಹೊರಟಿದ್ದಾರೆ. ಅದಾಗಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿದ್ದೇನೆ. ಹಾಗೆಯೇ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತಿಗಳಿಗೆ ಕೊಡಮಾಡುವ ಅತ್ಯಂತ ಆತ್ಮೀಯ ಗೌರವ ಸಮರ್ಪಣೆ ಇಂಥ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಪೀಠ. ಈ ಸದಾವಕಾಶದ ಜೊತೆಗೇನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಲೋಕಾರ್ಪಣೆಗೊಂಡ ಕನ್ನಡ ಭವನದಲ್ಲಿ ಈ ಸಾಹಿತ್ಯ ಸಮ್ಮೇಳನ ಪ್ರಪ್ರಥಮ ಕಾರ್ಯಕ್ರಮವಾಗಿ ಆಯೋಜನೆಗೊಂಡಿರುವುದು ಕೂಡ ಒಂದು ಸುಯೋಗ. ನನಗೆ ಈ ಗೌರವವನ್ನು ನೀಡಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಿನಮ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜಿಲ್ಲೆಯ ಬಹುದಿನಗಳ ಕನಸಾಗಿದ್ದ ಜಿಲ್ಲಾ ಕನ್ನಡ ಭವನವನ್ನು ಅತ್ಯಂತ ಉದಾತ್ತವಾಗಿ ನಿರ್ಮಿಸಿ ಭವನದ ಲೋಕಾರ್ಪಣೆಯ ಜೊತೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ಅವಕಾಶ ಕಲ್ಪಿಸಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿರುವ ಸರ್ಕಾರಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಗೌರವಾನ್ವಿತ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳು, ಜನಪ್ರತಿನಿಧಿಗಳಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ಗೌರವಗಳನ್ನು ಸಲ್ಲಿಸುತ್ತೇನೆ. ಅನಂತರ ನನ್ನ ಅರಿವಿನ ಕೆಲವು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಉತ್ಸುಕನಾಗಿದ್ದೇನೆ.
ಬಂಧುಗಳೇ, ಕೋಲಾರ ತಾಲೂಕು ಕಲ್ಲೋಮಂಜಲಿ ಎಂಬ ಗ್ರಾಮದಲ್ಲಿ ದಿನಾಂಕ 3/9/1949 ಜನಿಸಿದ ನಾನು ನಿಮ್ಮ ಪಾಲಾರ್ ನದಿ ಪಾತ್ರದ ವಿರುದ್ಧ ದಿಕ್ಕಿನಲ್ಲಿ ನಂದಿನಾಡಿನತ್ತ 1976ರಲ್ಲಿ ಸಹಕಾರ ಇಲಾಖೆಯ ಉದ್ಯೋಗ ನಿಮಿತ್ತ ವಲಸೆ ಬಂದು ಈ ಗಂಡು ಭೂಮಿ ಚಿಕ್ಕಬಳ್ಳಾಪುರದಲ್ಲಿ ತಳ ಊರಿದವನು. ಈ ನೆಲದ ಸತ್ವವೇ ಹಾಗೆ. ಈ ಊರಿನಲ್ಲಿ 1-2 ವರ್ಷ ವಾಸ ಮಾಡಿದರೂ ಸಾಕು, ಇಲ್ಲಿಂದ ಗುಡಾರಕ್ಕಿಡಲು ಮನಸ್ಸೇ ಬರುವುದಿಲ್ಲ. ಈ ಮಣ್ಣಿನ ಗುಣದ ಜೊತೆಗೆ ಇಲ್ಲಿನ ಹಿತಕರವಾದ ವಾತಾವರಣ, ಅಷ್ಟೇ ಹಿತಕರವಾದ ಈ ಭಾಗದ ಜನರ ಸ್ನೇಹಶೀಲತೆ ಎಂಥವರನ್ನೂ ಮರಳು ಮಾಡಿಬಿಡುತ್ತದೆ. ಇಂಥ ಶ್ರೇಷ್ಠ ಪರಿಸರದ ಹಿನ್ನೆಲೆಯಲ್ಲಿ ನನ್ನನ್ನು ಬಹುವಾಗಿ ಆಕರ್ಷಿಸಿದ ಕೆಲವು ಸಂಗತಿಗಳನ್ನು ಇಲ್ಲಿ ಪ್ರಸ್ತಾಪಿಸುವುದು ತುಂಬ ಔಚಿತ್ಯವೆಂದೇ ನಾನು ಪರಿಭಾವಿಸಿದ್ದೇನೆ. ಈಗಾಗಲೇ ನನ್ನ ಭಾಷಣದ ಅಚ್ಚಾಗಿರುವ ಪ್ರತಿ ನಿಮ್ಮ ಕೈ ಸೇರಿದೆ. ನನ್ನ ಈ ಭಾಷಣದಲ್ಲಿ ಮೊದಲಿಗೆ ಜಿಲ್ಲೆಯ ಭೌಗೋಳಿಕ ವೈಶಿಷ್ಟ್ಯವನ್ನು ಪ್ರಸ್ತಾಪಿಸಿದ್ದೇನೆ. ಈ ಜಿಲ್ಲೆಯ ಭೌಗೋಳಿಕ ವೈಶಿಷ್ಟ್ಯ ಅಂತಂದರೆ ಬೇರೆಲ್ಲಿಯೂ ಕೂಡ ಇಂತಹ ಒಂದು ವಿಶಿಷ್ಟತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಭಾಗದಲ್ಲಿ ಉಗಮಿಸುವ 7 ನದಿಗಳು ಈ ಜಿಲ್ಲೆಯ 4 ದಿಕ್ಕುಗಳಿಗೆ ಪಸರಿಸುತ್ತವೆ. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಿಗೆ ಪಸರಿಸುವಂತಹ ಸಪ್ತ ನದಿಗಳು ಈ ಬೆಟ್ಟದ ಈ ನಂದಿಗಿರಿ ಶ್ರೇಣಿಯ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಹಾಗೆಯೇ ದಕ್ಷಿಣದಿಂದ ಉತ್ತರದತ್ತ ಸಾಗುವ ಬೆಟ್ಟದ ಸಾಲುಗಳು ಕೂಡ ಬಹಳ ವಿಶಿಷ್ಟವಾದಂತಹ ರಚನೆ. ತದನಂತರ ನಾನು ಈ ಜಿಲ್ಲೆಯ ಐತಿಹಾಸಿಕ ಮಹತ್ವವನ್ನು ಕೂಡ ದಾಖಲಿಸಿ ನೂಕುನುಗ್ಗಲು ಎಂಬ ಕರಾಳ ಸತ್ಯವನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಇಂತಹ ಅತಿರೇಕಗಳಿಗೆಲ್ಲ ಕಾರಣ ನಮ್ಮ ನಾಡಭಾಷೆ ಕನ್ನಡ ಅನ್ನದ ಭಾಷೆಯಾಗಿ ಉಳಿದಿಲ್ಲ ಎಂಬ ಕಟು ಸತ್ಯ. ಹೌದು, ಸಾಮಾನ್ಯ ಪದವಿಗಳಾದ BA BSc ಪದವೀಧರರು ಉದ್ಯೋಗಗಳಿಗೆ ಸರ್ಕಾರವನ್ನೇ ಆಶ್ರಯಿಸಬೇಕಾಗಿದೆ. ಮೊನ್ನೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿ, ರಾಜ್ಯದಲ್ಲಿ ಈಗ ಮಂಜೂರಾಗಿರುವ 7.72 ಲಕ್ಷ ಹುದ್ದೆಗಳ ಪೈಕಿ 2.76 ಲಕ್ಷ ವಿವಿಧ ಇಲಾಖೆಗಳ ಹುದ್ದೆಗಳು ಖಾಲಿ ಇದ್ದಾವಂತೆ. ಘನ ಸರ್ಕಾರ ಈ ಮಂಜೂರಾಗಿರುವ ಖಾಲಿ ಸ್ಥಾನಗಳನ್ನು ತುಂಬಿದರೆ 2.76 ಲಕ್ಷ ಯುವಕರು ತಮ್ಮ ಜೀವನ ದಾರಿಯನ್ನು ಕಂಡುಕೊಳ್ಳಬಹುದಲ್ಲವೇ? ಆ ಮೂಲಕ ಇಂದಿನ ಯುವ ಪೀಳಿಗೆಗೆ ಕನ್ನಡ ಭಾಷೆಯ ಮೇಲಿನ ಪ್ರೀತಿಯು ಇಮ್ಮಡಿಗೊಳ್ಳಲು ಸ್ಫೂರ್ತಿಯಾಗುತ್ತದೆ. ಆದ ಕಾರಣ ಘನ ಸರ್ಕಾರ ಈ ಬಗ್ಗೆ ಆದ್ಯತೆಯ ಮೇರೆಗೆ ಕ್ರಮ ಕೈಗೊಂಡು ರಿಕ್ತವಾಗಿರುವ ಹುದ್ದೆಗಳನ್ನು ತ್ವರಿತವಾಗಿ ತುಂಬುವುದು ಬಹಳವೇ ಮುಖ್ಯವಾಗಿರುತ್ತದೆ. ಇನ್ನೂ ಸೋಜಿಗವೆಂದರೆ ಸಿಟಿಗಳ ಪಂಚತಾರ ಹೋಟೆಲುಗಳಲ್ಲೂ ಕೂಡ ಬಾಗಿಲು ಕಾಯುವ ಸೆಕ್ಯೂರಿಟಿ ಕೆಲಸ ಸಿಗಬೇಕಾದರೂ ಕೂಡ ಅವರಿಗೆ ಇಂಗ್ಲಿಷ್ ಗೊತ್ತಿರಬೇಕು. ಇಂಥ ಕ್ಲಿಷ್ಟ ಪರಿಸ್ಥಿತಿ ಇರಬೇಕಾದರೆ ಕನ್ನಡ ಭಾಷೆಯನ್ನು ಯಾರು ಆಶ್ರಯಿಸುತ್ತಾರೆ? ತಮಾಷೆ ಎಂದರೆ ಯಾರಾದರೂ ನನ್ನಂತಹ ಸಾಹಿತಿಯಿಂದ ಹಣಪಟ್ಟಿ ಹಚ್ಚಿಕೊಂಡವರು ಭಾವಾವೇಶದಿಂದ ಕನ್ನಡ ಭಾಷಾ ಭವನಗಳ ಬಗ್ಗೆ ಮಾತನಾಡತೊಡಗಿದರೆ ಅದನ್ನು ಆಲಿಸುತ್ತಾ ಬಸವಳಿದ ಸಭಿಕರಲ್ಲಿ ಇವರ ಮಗ ಯಾವ ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಕಲಿತು ವಾಸ್ತವ. ಕನ್ನಡ ಭಾಷೆಯ ರಕ್ಷಣೆಯ ವ್ರತದಲ್ಲಿ ಯಾರೂ ಸಹ ಸತ್ಯವಂತರಲ್ಲ ಎಂಬುದು ಗುಮಾನಿಯಾಗಿ ಏನೂ ಉಳಿದಿಲ್ಲ. ಇತ್ತೀಚೆಗೆ ಕನ್ನಡ ಓದುವವರ ಜೊತೆಗೆ ಬರೆಯುವವರಿಗೂ ಬರ ಬಂದು ಬಿಟ್ಟಿದೆ. ಒಂದಷ್ಟು ಹಳಬರನ್ನು ಬಿಟ್ಟರೆ ಹೊಸ ತಲೆಮಾರಿನ ಲೇಖಕರು ಕಾಣಸಿಗುತ್ತಲೇ ಇಲ್ಲ. ಬಹುಶಃ ಇಂದಿನ ಅಂತರ್ಜಾಲ, ದೂರದರ್ಶನ ಮತ್ತು IT BTಗಳ ನಾಗಾಲೋಟದಲ್ಲಿ ಮೆದುಳಿಗೆ ವಿಶ್ರಾಂತಿಯ ಕೊರತೆ. ಮನಸ್ಸಿನಾಳದಲ್ಲಿ ಸೃಜನಶೀಲತೆ ಸೃಜಿಸಲು ಸಮಯಾವಕಾಶವಿಲ್ಲದಿದ್ದರೆ ಅಕ್ಷರ ಕೃಷಿ ತಾನೇ ಹೇಗೆ ನಡೆದೀತು? ಹೀಗೆಯೇ ಮುಂದುವರೆದಲ್ಲಿ ಮುಂದೊಂದು ದಿನ ಕನ್ನಡದಲ್ಲಿ ಬರೆಯುವವರಿಗೇನೆ ಬರ ಬಂದಿತ್ತು. ಇಂಥ ನಿರಾಶೆಯ ಸನ್ನಿವೇಶದಲ್ಲಿಯೂ ನಮ್ಮ ಮಧ್ಯೆ ನಿರಂತರವಾಗಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಸಮೂಹ ಹೊಂದಿದೆ ಎಂದಾಗ ನನ್ನ ಮಾತು ತಮ್ಮ ಅಚ್ಚರಿಗೆ ಕಾರಣವಾಗಬಹುದು. ನೀವು ಪ್ರತಿದಿನ ದಿನಪತ್ರಿಕೆಗಳನ್ನು ಓದುತ್ತಿರಲಿವೆ. ಈ ಸುದ್ದಿ ಪತ್ರಿಕೆಗಳ ಮತ್ತು ದೃಶ್ಯ ಮಾಧ್ಯಮದ ವರದಿಗಾರರು ನಮ್ಮ ಮಧ್ಯೆ ಕ್ರಿಯಾಶೀಲವಾಗಿದ್ದುಕೊಂಡು ನಿರಂತರವಾಗಿ ಬರಹದಲ್ಲಿ ತೊಡಗಿಸಿಕೊಂಡಿರುವ ಅವಸರದ ಸಾಹಿತಿಗಳು. ಅವರಿಗೆ ಬಿಡುವಿರಲಿ ಇಲ್ಲದಿರಲಿ, ಅನಾರೋಗ್ಯವಿರಲಿ, ಬರವಣಿಗೆಯನ್ನು ಮುಂದೂಡುವ ಅವಕಾಶವೇ ಇರುವುದಿಲ್ಲ. ಕೂಡಲೇ ಬಸಿರಾಗಿ